ನಾರಾಯಣಂ ಗುಣೈಃ ಸರ್ವೈರ್ವೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದು ಮುಗೀತೀಗ? ವೈರಾಗ್ಯ ಪಾದ ಮುಗಿತದೆ. ವೈರಾಗ್ಯ ಬಂತು ಅಂತ ಅರ್ಥ. ಈಗ ವೈರಾಗ್ಯ ಬಂದಿದೆ, ಮುಂದೆ ಶುರು ಆಗ್ಬೇಕೀಗ. ಏನಾಯ್ತು? ಈಗ ಅಡಿಗೆ ಆಗಿದೆ, ಬಡಿಸೋ ಸ್ಟೇಜ್ ಇರ್ತಲ್ಲ ಆ ಥರ. ಎರಡನೇ ಪಾದ ಏನು ಹೇಳ್ತೀವಿ? ಇದಕ್ಕೆ ಏನಂತಂತೆ? ಎರಡನೇ ಪಾದಕ್ಕೆ ಭಕ್ತಿ ಪಾದ ಅಂತ ಕೇಳಿ. ವೈರಾಗ್ಯ ಬಂದಮೇಲೆ ದೇವರಲ್ಲಿ ಭಕ್ತಿ ಬರಬೇಕು. ಏನಂತ? ಭಕ್ತಿ ರಸ್ಮಿನ್ ಪಾದೇ ಉಚ್ಯತೆ. ಅದಕ್ಕೆ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ. ಭಕ್ತಿ ಬರ್ಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಈಗ ದೇವ್ರ ಮಹಿಮೆ ತಿಳ್ಕೊಳ್ಬೇಕಷ್ಟೆ. ಇನ್ನೇನು ಮಾಡಿದ್ರೆ ಭಕ್ತಿ ಬರೋದಿಲ್ಲ. ತೀರ್ಥಯಾತ್ರೆ ಕೋಟಿ ಮಾಡಿ, ಇಡೀ ಜಗತ್ತನ್ನೇ ದಾನ ಮಾಡಿ ಬರೋದಿಲ್ಲ. ಏನು ಬರಬೇಕಾಗ? ಭಕ್ತಿ ಬರಬೇಕಾದ್ರೆ ಜ್ಞಾನನೇ ಬರಬೇಕು. ಜ್ಞಾನಕ್ಕೆ ಏನು ಮಾಡಬೇಕಾಗ? ಶ್ರವಣಾದಿಗಳನ್ನೇ ಮಾಡಬೇಕು. ಅದಕ್ಕೆ ಟೆಕ್ಸ್ಟ್ ಬೇಕೇ ಬೇಕು. ಇವತ್ತೇನು ಸಬ್ಸ್ಟ್ಯೂಟ್ ಇಲ್ಲ, ಯಾವುದಕ್ಕೂ ಸಬ್ಸ್ಟ್ಯೂಟ್. ಎಲ್ಲದೂ ಸಬ್ಸ್ಟ್ಯೂಟ್ ಮಾಡ್ಬೋದು. ತೀರ್ಥಯಾತ್ರೆ ಮಾಡೋಕೆ ಅನ್ಕೊಂಡಿದ್ದ, ಮಾಡ್ಲಿಕ್ಕೆ ಆಗಲಿಲ್ಲ. ಯಾರೋ ಬಡವರಿದ್ರು, ಕರೆದ, ದುಡ್ಡು ಕೊಟ್ಟ, ಮಾಡ್ಕೊಂಬನ್ನಿ ಅಂತ ಹೇಳ್ದ, ಪುಣ್ಯ ಬಂತು. ಗೊತ್ತಾಯ್ತಾ? ಎಷ್ಟು ಬರೋಕೆ ಅಷ್ಟಾರು ಬಂತು. ಆದರೆ ಓದಿಗೆ ಆ ರೀತಿ ಬರೋ ಚಾನ್ಸ್ ಇಲ್ಲೇ ಇಲ್ಲ. ತಾನೇ ಮಾಡಬೇಕೇ ಹೊರತು ಇನ್ನೊಬ್ಬರು ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಪ್ರತಿಯೊಬ್ಬರು ಮಾಡ್ಬೋದು. ಅರ್ಥ ಆಯ್ತಾ? ವಿಷ್ಣು ಉಪವಾಸ ಇನ್ನೊಬ್ರ ಕೈಲಿ ಮಾಡಿಸು. ವಿಷ್ಣು ಪಂಚಕರ್ಮಿ ಮಾಡ್ಲಿಕ್ಕೆ ಬರಲಿಲ್ಲ, ಮಾಡಬೇಕಾಗಿದೆ. ಯಾರಿಗೋ ದುಡ್ಡು ಕೊಟ್ಟ, ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ, ಇವನು ಪ್ರಾಮಾಣಿಕ ಸ್ಟಾರ್ಟ್ ಒಪ್ಪಿಸ್ಬಿಡ್ತಾನೆ. ಅದು ಮಾಡಕ್ಕೆ ಬರೋದು. ಪ್ರತಿಯೊಂದು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಯಾವುದನ್ನು ಮಾಡಕ್ಕೆ ಬರೋದಿಲ್ಲ? ಜ್ಞಾನ ಮಾತ್ರ. ಅವನೇ ಎಲ್ಲ ಊಟನ ಇನ್ನೊಂದು ಮಾಡಿಬಿಟ್ಟೆ ಅದು ಸಿಟ್ಟು ಬರುತ್ತಾ ಇಲ್ಲ. ಬೇರೆ ಕೆಲಸ ಖುಷಿ ಆಗಿಬಿಡುತ್ತೆ ಅವಾಗೆಲ್ಲ ಕೂಡ. ಅದು ಊಟ ಮಾಡಿಬಿಟ್ಟು ಸಿಟ್ಟು ಅಂದು ಊಟನೂ ಮಾಡಿಬಿಟ್ರೆ ಸಾರತ್ತೆ. ಏನು ಮಾಡ್ಬೇಕಾಗ? ಬಜೀತೆ ಆಗೋದು. ಅದು ಒಂದು ಬಿಟ್ಟು ಹೇಗೋ ಅದು ಹೊಟ್ಟೆಗೆ ತಾನೇ ಹೇಗೆ ಹಾಕ್ಕೋಬೇಕು, ತಲೆಗೂ ತಾನೇ ಹಾಕ್ಕೋಬೇಕು ಅಂತ. ಇನ್ನೊಬ್ರು ತಲೆ ಹಾಕ್ಲಿಕ್ಕೆ ಹೋಗಬಾರ್ದು. ತಲೆ ಹಾಕ್ಬಾರ್ದು ಹೇಳಿದ್ರೆ ತಲೆ ಹಾಕ್ಬಾರ್ದು ಅದಕ್ಕೆ. ಓಂ ಸಂಧೆ ಸೃಷ್ಟಿರಾಹಿ ಓಂ. ಇದಿಷ್ಟು ಒಂದು ಸ್ಟೇಜ್ ಆಯ್ತು. ಈಗ ದೇವರ ಮಹಿಮೆ ಏನು ಅಂತ ಮುಂದಿನ ಪ್ರಶ್ನೆ. ದೇವರ ಮಹಿಮೆ ಹೇಳಬೇಕೀಗ. ಮಹಿಮೆ ಹೇಗೆ ಹೇಳಬೇಕು? ಇವೆಲ್ಲ ಹೇಗೆ ತಿಳಿಸ್ತಾರೆ ನೋಡಿ. ಅದಕ್ಕೆ ನಮಗೆ ಟೀಚಿಂಗ್ ಅಂದರೆ ಹೇಗೆ ತಿಳಿಸ್ಬೇಕು. ದೇವರು ಎದ್ದು ಕಾಣತಕ್ಕಂಥ ದೇವರ ಗುಣ ಅಂದರೆ ಸ್ವತಂತ್ರ. ಸ್ವತಂತ್ರೋ ಭಗವಾನ್. ನಾವು ಸ್ವಾತಂತ್ರ್ಯ ತೋರಿಸ್ಬೇಕೀಗ. ಸ್ವಾತಂತ್ರ್ಯ ಎಲ್ಲಿ ತೋರಿಸ್ಬೇಕು ಅಂದರೆ ನಮ್ಮ ಅನುಭವಕ್ಕೆ ಬರಬೇಕದು. ಅದಕ್ಕೆ ಸಂಧ್ಯೆ ಸೃಷ್ಟಿರಾಹಿ. ಸಂಧ್ಯಾ ಅಂದ್ರೇನು? ಸ್ವಪ್ನ ಅಂತ. ಯಾಕೆ ಸಂಧಿ ಕಾಲ ಅಲ್ಲ. ಈ ಕಡೆ ಎಚ್ಚರಣೂ ಅಲ್ಲ, ನಿದ್ರೆನೂ ಅಲ್ಲ. ಇನ್ನು ಬಿಟ್ವೀನ್ ಬರೋದಕ್ಕೆ ಏನಂತ ಕರೀತಾರೆ? ಸಂಧ್ಯಾವನ್ನೇ ಹಾಗೆ ಬಂದಿರೋದು. ಇನ್ನು ಬೆಳಗಾಗಿಲ್ಲ, ರಾತ್ರಿ ಇದೆ. ಆದರೆ ಬೆಳಕು ಬಂದುಬಿಟ್ಟಿದೆ, ಸೂರ್ಯ ಹುಟ್ಟಿಲ್ಲ. ಸೊ ರಾತ್ರಿ ಹೋಗಿದೆ, ಪೂರ್ತಿ ಬೆಳಕು ಬಂದಿಲ್ಲ. ಅದು ಸಂಧಿ ಕಾಲ. ಪ್ರಾತಃ ಸಂಧ್ಯಾ. ಮಧ್ಯಾಹ್ನ ಕರೆಕ್ಟ ಸೂರ್ಯ ಹಾಕಿದ್ದಾನೆ, ಅದು ಮಾಧ್ಯಾಹ್ನಿಕ ಸಂಧ್ಯಾ. ಸಾಯಂಕಾಲ ಇನ್ನು ಮುಡಿಗೆ ಆಗಿದ್ದಾನೆ, ಕತ್ಲು ಬಂದಿಲ್ಲ. ಅದೇನದು? ಸಾಯಂ ಸಂಧ್ಯಾ. ಇಷ್ಟು ತಿಳ್ಕೊಂಡ್ಬಿಟ್ರೆ ನಮಗೆ ಸಂಧ್ಯಾಕಾಲದ ಅರ್ಥ ಏನೋ, ಸ್ವಪ್ನಕ್ಕೆ ಅದೇ ಅರ್ಥ. ಏನಂತ ಅರ್ಕೆ? ಮಧ್ಯದ ಕಾಲ. ಯಾವ ಕಾಲ ಅಂದರೆ ಜಾಗ್ರತ್ ಸುಷುಪ್ತಿ ಮಧ್ಯದ ಕಾಲ ಸ್ವಪ್ನ ಅಂತ ಕರೀತಾರೆ. ಸಂಧ್ಯೆ ಸೃಷ್ಟಿರಾಹಿ ಓಂ. ಸಂಧ್ಯಾ. ಸಂಧ್ಯೆ ಅಂದರೆ ಸ್ವಪ್ನದಲ್ಲಿ ಸೃಷ್ಟಿ ನಡೆಯುತ್ತಲ್ಲ. ಎಲ್ಲ ನೋಡ್ತೀರಲ್ಲ, ಕೇಳಿದ್ರೆ ಹೌದೌದು. ನೀನು ಸೃಷ್ಟಿ ಮಾಡ್ತೀಯಾ? ಅಲ್ಲ, ನೀನು ಸೃಷ್ಟಿ ಮಾಡ್ಕೊಳ್ಳೋದಾಗಿದ್ದ ಕನಸಿನೊಳಗೆ ಕೆಟ್ಟ ಸೃಷ್ಟಿ ಮಾಡ್ತಾನೆ. ಏನು ಮಾಡ್ತಾ ಇದ್ದ ಅದನ್ನು? ಒಳ್ಳೇದು ಬರೀ ಎಂಜಾಯಬಲ್ ಕನಸು ಹೇಳ್ತಾರೆ. ಕನಸುಗಾಗ್ತಾನೆ ಬಿಡ್ತಿದ್ದ ಆರಾಮಾಗಿ. ಕೆಟ್ಟ ದುಸ್ವಪ್ನ ಬೀಳುತ್ತಲ್ಲ, ದುಸ್ವಪ್ನ ಬಿದ್ದಾಗ ಏನಾಯ್ತು ಅಲ್ಲಿಗೆ? ನಮ್ದಲ್ಲ ಅಂತ ಅರ್ಥ. ನಾವು ಮಾಡ್ಕೋತಾ ಇಲ್ಲ. ಅದನ್ನ ಆಚಾರ್ಯ ಏನು ಹೇಳಿದ್ರು ಹೇಳಿ ನೋಡೋಣ. ಇದೇ ಎಕ್ಸಾಂಪಲ್ ಎಲ್ಲಿ ಕೊಟ್ಟಿದ್ದಾರೆ? ಏನಂತ ಹೇಳಿದ್ದಾರೆ ಅಲ್ಲಿ? ಯದಿನಾಮ ಪರೋ ನ ಭವೇತ್ಸ ಹರಿ ಕಥಮಸ್ಯ ವಶೇ ಜಗದೇ ತದಭೂತ್ ಯದಿನಾಮ ನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಎಚ್ಚರದಲ್ಲೀಗ ಎಲ್ಲ ನಮ್ಮ ಕೈಲಿದ್ರೆ ನಮಗೆ ದುಃಖ ಆಗ್ತಿತ್ತು. ಹಾಗಿದ್ರೆ ಸ್ವಪ್ನದಲ್ಲಿ ಒಳ್ಳೆ ಸ್ವಪ್ನ ಯಾಕೆ ಬಿಡೋದಿಲ್ಲ ಅಂತ ಪ್ರಶ್ನೆ, ಇಲ್ಲಿ ಒಳ್ಳೇದು ಯಾಕೆ ಆಗೋದಿಲ್ಲ ಅಂತ ಪ್ರಶ್ನೆ. ಅಲ್ಲಿಂದ ಎಕ್ಸ್ಟೆಂಡ್ ಮಾಡ್ಕೋಬೇಕೀಗ. ಇದನ್ನ ಏನೋ ವಾದ ಮಾಡಕ್ಕೆ ಶುರು ಮಾಡ್ತಾನೆ. ಸ್ವಪ್ನಕ್ಕೆ ವಾದ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಅಲ್ಲ, ಬೇರೆ ರೋಲ್ ಕ್ಲಿಯರ್ ಇಲ್ಲೇ ಇಲ್ಲ. ಬೇರೆ ರೋಲ್. ಎತ್ತರದಲ್ಲಿ ಏನು ಮಾಡ್ತೇವೆ ಗೊತ್ತಾ? ಅವನಿಂದ ನೋಡಿ ಅವ್ನು ಅಡ್ಡ ಮಾಡ್ತಾನೆ ನಮಗೆ ಅಂತ ಹೇಳ್ತೇವೆ. ನನಗೆ ನನ್ನ ಕೆಪಾಸಿಟಿ ಇದ್ದರೆ ಅವನು ಅಡ್ಡ ಮಾಡ್ತಾನೆ ಅಂತಾನೆ. ಯಾಕೆ? ಸ್ವಾತಂತ್ರ್ಯ ಇದ್ದರೆ ಅಡ್ಡ ಮಾಡಬಾರ್ದು ಯಾರು ಕೂಡ. ನನಗೆ ಅರ್ಥ ಆಗಲ್ಲ. ಇಲ್ಲಿ ಟೋಟಲ್ ಡಿಪೆಂಡೆನ್ಸಿ. ನಮಗೆ ಅದಕ್ಕೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಇನ್ನೊಂದು ಹೇಳ್ತಾನೆ. ದೇವ್ರನ್ನ ಸರ್ವಾರ್ಪಣೆ ಮಾಡ್ಕೊಂಬಿಡಿ. ಟೋಟಲಿ ದೇವ್ರು ನಂಬ್ಕೊಂಬಿಡಿ. ದೇವ್ರನ್ನ ಭಾರ ಹಾಕಿಬಿಡಿ. ನಾವು ಸಾಧ್ಯ ಇಲ್ಲ. ಅದ್ಯಾಕೆ ಹಾಕ್ಲಿಕ್ಕಾಗತ್ತೆ? ಅಷ್ಟು ನಂಬ್ಲಿಕ್ಕೆ ಸಾಧ್ಯ ಇದೆ ದೇವ್ರನ್ನ ಅಂದರೆ ನಂಬ್ತಾನೆ. ವೈದ್ಯರಿಗೆ ಆಪರೇಷನ್ ಅವನ ಶಿಷ್ಯ ಕೊಟ್ಟರು ಬೋಧೋದ್ ಕತೆ. ಎಷ್ಟು ಸರೆಂಡರ್ ಆಗಿದ್ದಾನೆ ಅವನಿಗೀಗ? ಅವ್ನು ಏನು ಬೇಕಾದ್ರೂ ಮಾಡ್ಬೋದು. ಸರೆಂಡರ್ ಆಗಿದ್ದಾರೋ ಇಲ್ಲೋ ಅಲ್ಲಿ ಎಕ್ಸಾಂಪಲ್ ಅಂದರೆ ಅದೇ ಆಗದೆ ಹೋದರೆ ಆಪರೇಷನ್ ಮಾಡಕ್ಕೆ ಬರೋಲ್ಲ. ಎಚ್ಚರಿಕೆ ಒದರ್ತಾ ಇದ್ರೆ ಬಾಳಕ್ಕೆ ಏನು ಬರುತ್ತೆ?
ಅಂದರೆ ಅಲ್ಲಿದ್ದೇನೆ ಸೋಟ, ಅದಕ್ಕೆ ಭಗವಂತ ವೈದ್ಯೋ ವೈದ್ಯ ಸರೆಂಡರ್ ಆಗಬೇಕು ಅಂತ. ಇಲ್ಲಿ ಲಿಂಗದೇಹ ಭಂಗ ಮಾಡ್ತಾರೆ ಪರಮಾತ್ಮ, ಇದು ಸರ್ಜರಿ ಆಗಬೇಕು. ಇಲ್ಲಿ ಸರ್ಜರಿ ಏನು ಕೊಡಬೇಕೀಗ? ಸಂಪೂರ್ಣ ಸರೆಂಡರ್ ಆಗಬೇಕು. ಯಾವ ದೃಷ್ಟಿಯಲ್ಲಿ ದೃಷ್ಟಾಂತಗಳು, ಸ್ವಪ್ನ ದೃಷ್ಟಾಂತ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಏನಂತ ಹೇಳ್ತಾರೆ, ಬ್ರಹ್ಮಸೂತ್ರದ ವಿಶೇಷತೆ ಅಂದರೆ ನಮ್ಮ ಅನುಭವಕ್ಕೆ ಬರೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅನುಭವ ಬಂದ ಮೇಲೆ ಯಾರು ನೆಗೆಟ್ ಮಾಡೋಕ್ಕೆ ಬರೋದಿಲ್ಲ. ಇವನು ಕೆಟ್ಟ ಸ್ವಪ್ನ ಬಿತ್ತು ನಮಗೆ ಅನುಭವ ಬಂದ ಮೇಲೆ ನಾವು ಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯಾತಕ್ಕೆ? ಪರಮಾತ್ಮ ನಿದ್ದೆನೇ ಬರೋದಿಲ್ಲ, ಕನಸು ಬಿಡೋದಿಲ್ಲ ದೇವರಿಗೆ. ಅಂದಮೇಲೆ ನಾವು ದೇವರೆಲ್ಲ ಅಂತ ಪ್ರೂವ್ ಆಗಲಿಲ್ಲ. ಒಂದೇ ಒಂದು ಸತ್ ಬಂದರೂ ಸಾಕು. ಒಂದೇ ಮಾತಾಡಿದ್ರೆ ಮೂಕಲ್ಲ ಅಂತ ಪ್ರೂವ್ ಆಗುತ್ತೆ. ಒಂದೇ ಮಾತಾಡಿದ್ರೆ ಸಾಕು. ಅನೌನ್ಸ್ ಮಾಡ್ದೆ, ನಾನು ಮಾತು ಬರೋದಿಲ್ಲ ನೋಡಿ, ಅವ ಸುಮ್ಮನೆ ಆಗ್ಬಿಟ್ಟು ಮಾತಾಡ್ದ. ಈ ಮಾತಾಡೋದಿಲ್ಲ ಅಂತಾರೆ, ಮೂಕ ಅನ್ನೋದಿಲ್ಲ. ಮಾತಾಡ್ತಾ ಇಲ್ಲ ಅಂತಾರೆ ಹೊರತು ಮಾತಾಡೋದೇ ಇಲ್ಲ ಬೇರೆ, ಮೂಕ ಬೇರೆ. ಮೂಕ ಅಂದ್ರೇನು? ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಇವನು ಮಾತಾಡ್ತಾ ಇಲ್ಲ ಅಷ್ಟೇ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಎಂದು ನಿಮ್ಮ ಜೀವೇಶ್ವರ ಭೇದ ಅನುಭವ ಬರ್ಲಿಕ್ಕೆ ಶುರುವಾಗುತ್ತೆ. ಸರ್ಗ್ವಿ ವಾಚಸ್ಪತಿ ಹೃದಾರಧೀಹಿ ಸೃಷ್ಟಿರಾಹಿ ಸೃಷ್ಟಿ ಆಹಿ. ಸಂಧ್ಯಾದಲ್ಲಿ ಸ್ವಪ್ನದಲ್ಲಿ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಅದೆಲ್ಲ ನಿನಗೂ ಗೊತ್ತಿದೆ, ಶಾಸ್ತ್ರನೂ ಹೇಳ್ತಾ ಇದೆ. ಯಾರು ಮಾಡಿದರು ಅಂತ ಶ್ರುತಿ ಹೇಳ್ತಾ ಇದೆ. ನಾ ಸ್ವಪ್ನೋಪಿತಂ ವಿನಾ ಪ್ರತೀಯತೆ. ದೇವರ ಅನುಗ್ರಹ ಇಲ್ಲದವರೆ ಯಾವ ಕನಸು ಬೀಳಕ್ಕೆ ಸಾಧ್ಯತೆ ಇಲ್ಲ. ಬೇಕಾದ ಕನಸು ಬೀಳಲಿಲ್ಲ, ಕನಸೇ ಬೀಳಲಿಲ್ಲ, ಆ ರೀತಿ ಇರ್ಬೋದು. ದುಸ್ವಪ್ನ ಬೇಡ, ಅದೇ ಬೀಳ್ತಿರುತ್ತೆ. ಇವೆಲ್ಲ ನೋಡಿದರೆ ಇವು ಮಾರೀಚ ಹೇಳ್ತಾರೆ ರಾವಣನಿಗೆ, ನನಗೆ ಈ ರಾಮನ ಕಂಡು ಎಷ್ಟು ಭಯ ಆಗಿದೆ ಅಂತ ಕೇಳಿದರೆ, ಕಣ್ಣು ಮುಚ್ಚಿದ ತಕ್ಷಣ ರಾಮ ಕಾಣ್ತಾನೆ. ನಿದ್ದೆ ಬರೋ ಬರೀ ರಾಮನೇ ರಾಮ. ಅದಕ್ಕೆ ಏನು ಮಾಡಿದ್ದೇನೆ ಗೊತ್ತಾ? ನಿದ್ದೆ ಮಾಡೋದು ಬಿಟ್ಬಿಟ್ಟಿದ್ದೇನೆ ಅಂತ ರಾಮ ಕಾಣ್ತಾರೆ. ಅಂದರೆ ಅದ್ರೊಳಗೆ ಅಸ್ವಾತಂತ್ರ್ಯ ಅವ್ರಿಗಿದೆ. ಈಗ ಅದೇನು ಮಾಡ್ಕೊ ಹೋದಾಯ್ತು, ನಿದ್ದೆ ಬಂದು ಕನಸು ಬಂದು ಕಾಣದೇ ಇರಬಾರ್ದಾಗಿತ್ತು. ಸಾಧ್ಯ ಆಗ್ತಾ ಇಲ್ಲ ಅವನಿಗೆ, ಅಸ್ವಾತಂತ್ರ್ಯ. ಅಂದರೆ ಮಾರೀಚರ ಕನಸಿನಲ್ಲೂ ಕೂಡ ಏನಿದೆ ಅವನಿಗೀಗ ಅಂದರೆ ಎಲ್ಲರ ಕನಸುಗಳು ಅಸ್ವತಂತ್ರ ಅನ್ನೋದಕ್ಕೆ ಮಾರೀಚನ ಎಕ್ಸಾಂಪಲ್ ನಮಗೆ ಸಿಗುತ್ತೆ. ನಯತ್ರ ರಥ ಯೋಗಾಹ ನ ಪಂಥಾನೋ ಸ್ರಭವಂತಿ. ಅಲ್ಲಿ ರಥಗಳು ಕಾಣುತ್ತೆ, ನಮಗೆ ಕಾರ್ ಕಾಣುತ್ತೆ ಅಂತಕೊಳ್ಳಿ. ರಥ ಗೀತ ಕಾಣದೆ ಹೋದ್ರು ಕೂಡ ಕಾರ್ಗೆ ಕಾಣ್ತಾ ಇರ್ತದೆ, ವಾಹನಗಳು ಕಾಣಿಸ್ತಾ ಇದೆ. ರಥಯೋಗ ಕೂಡೋಗಿಡೋದು ಕಾಣ್ತಾ ಇಲ್ಲ, ದಾರಿ ಕಾಣ್ತಾ ಇಲ್ಲ, ಎಲ್ಲ ಇದೆ ಸ್ವಪ್ನದಲ್ಲಿ. ನೋಡಿದರೆ ಏನೂ ಇಲ್ಲ, ಎಲ್ಲ ಈ ಕನಸಲ್ಲಿ ಕಂಡ ತೆಗೆದೊಳಗೆ ಏನೇನೋ ಕಾಣ್ತಾ ಇಲ್ಲ. ಯಾಕೆ? ಸೃಷ್ಟಿಯಾಗಿದೆ, ಈಗಿಲ್ಲ. ಒಂದು ಕಾರ್ಯಕ್ರಮ ಆಯಿತು, ಒಬ್ಬರೂ ಇಲ್ಲ, ಸಾವಿರಾರು ಜನ ಅಂತ ಹೇಳ್ತಾರೆ, ಒಬ್ಬರು ಇಲ್ಲೇ ಇಲ್ಲ. ಆ ಟೈಮ್ನಲ್ಲಿತ್ತು. ಈಗ ಸುಳ್ಳ ಹಾಗಿದ್ರೆ ಮಧ್ಯಾಹ್ನ ಕಾರ್ಯಕ್ರಮ ಆಯಿತು ಅಂತೇಳಿ ರಾತ್ರಿ ನಾವು ಇಲ್ಲ ಅಂತ ಹೇಳಿ ಜನ ಕಾಣದೆ ಹೋದರೆ ಮಧ್ಯಾಹ್ನ ಆಗಿದ್ದು ಸುಳ್ಳ ಸತ್ಯನ? ಸತ್ಯ. ಈಗಿಲ್ಲ ಅಂತ ಹೇಳ್ತಾರೆ, ಆಗಿದ್ದು ಸುಳ್ಳು ಅಂತ ಹೇಳೋದಿಲ್ಲ. ಅದೇ ರೀತಿಯೇ ಇವತ್ತು ನಮ್ಮ ಮುತ್ತಾತ ಇಲ್ಲ, ಇಲ್ಲದೆ ಹೋದ್ರೆ ನಾವೇನೋ ಬರ್ತಾನೆ ಇರಲಿಲ್ಲ ಅಂತ ಒಪ್ತೀವಿ ಇಲ್ಲೋ. ದೇರ್ಫೋರ್ ಕನಸಿನಲ್ಲಿ ಕಂಡಿದ್ದು ಎದ್ದಾಗ ಕಾಣೋದಿಲ್ಲ ಅಂದರೆ ಸುಳ್ಳು ಅಂತ ಅರ್ಥ ಆಗಲಿಲ್ಲ. ಏನಂತ ಅರ್ಥ ಆಯಿತು? ಅನಿತ್ಯ ಅಂತ ಆಯ್ತೆ ಹೊರತು ಸುಳ್ಳು ಅಂತ ಆಗಲಿಲ್ಲ. ಅವ್ರೇನು ಮಾಡ್ತಾರೆ? ಸುಳ್ಳು ಅಂತ ಹೇಳ್ಬಿಡ್ತಾರೆ. ಸುಳ್ಳಲ್ಲ ಆಗಿದ್ದು. ಇವತ್ತು ಹಿಂದಿದ್ದಿದ್ದು ಇವತ್ತು ಕಾಣದೆ ಹೊರ ಸುಳ್ಳು ಅಂತ ಕರಿಬಾರ್ದು, ಅನಿತ್ಯ ಅಂತ ಕರಿಬೇಕು. ಸುಳ್ಳು ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಪುರುಷ ಒಂದು ನೀರ್ ಮೇಲೆ ಗುಳ್ಳೆ ಅಂತಾರೆ, ಟಕ್ಕಂತ ಹೊಡೆದೋಗ್ಬಿಡುತ್ತೆ. ನಮ್ಮ ಇನ್ಫೈನೈಟ್ ಟೈಮ್ನಲ್ಲಿ ಅದೇನದು ಜೀರೋ ಆಗಲಿಲ್ಲ, ಬಟ್ ಟೆಂಡ್ಸ್ ಟು ಜೀರೋ ಆಗಿರೋದು. ಬಟ್ ಸತ್ಯ ಅದು ನೀರ್ ಮೇಲೆ ಗುಳ್ಳೆನೂ ಸತ್ಯನೇ. ಹೊಡೆದೋಯ್ತು ಅಂತ ಸುಳ್ಳಾಗಲಿಲ್ಲ. ಇದ್ರೆ ಅದಕ್ಕೇನಂತಾರೆ? ಅನುಭವ. ಯೋಚನೆ ಮಾಡಿ ಸರಿಯಾಗಿ, ಅವಾಗ ಯಾರ ಮಾತು ಸರಿ ಅಂತ ಗೊತ್ತಾಗುತ್ತೆ. ವರ್ಡಿಂಗ್ಸ್ ಬೇರೆ, ಅರ್ಥ ಮಾಡ್ಕೊಂಡು ಯೋಚನೆ ಮಾಡೋದು ಬೇರೆ. ನಿರ್ಮಾತಾರಂಚೈಕೆ ಪುತ್ರಾದಯಶ್ಚ ಓಂ. ಎರಡನೇ ಸೂತ್ರ. ಸ್ವಪ್ನ ನಿರ್ಮಾಣ ಯಾರು ಮಾಡಿದ್ರಿ? ಈಗ ಕನಸು ಕಂಡಾಯ್ತು. ಈಗ ಯೋಚನೆ ಮಾಡಿ, ಕನಸು ಕಂಡಾಯ್ತು, ನಮಗೆ ಅನ್ವಾಂಟೆಡ್ ಕನಸು, ನಾವಂತೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಆಯ್ತು. ಈಗ ಪಕ್ಕದವರು ಅವ್ರಿಗೆ ನಮಗೆ ಎಂಟ್ರಾಗಲಿಕ್ಕೆ ಚಾನ್ಸ್ ಇಲ್ಲ, ಇದರೊಳಗೆ ಎಂಟ್ರಾಗೋ ಚಾನ್ಸೇ ಇಲ್ಲ. ಕೆಲಸ ಆಗಿಬಿಟ್ಟಿದೆ ಈಗಾಗಲೇ. ಏನಿರ್ಬೇಕು ಅದಕ್ಕೊಂದೀಗ ಕಾರಣ ಇರಲೇಬೇಕು. ಯಾರಾತ ಅಂತ ಹುಡುಕ್ಬೇಕು. ಶ್ರುತಿ ಹೇಳ್ತಾ ಇದೆ ಈಗ ದೇವರು ಮಾಡಿದ ಅಂತ. ಈಗ ಬೇರೆ ಫೇಲ್ ಆಯ್ತು. ಈಗ ಶ್ರುತಿ ಹೇಳ್ತಾ ಇದೆ, ಏನು ಮಾಡ್ತೀರಿ ಅದಕ್ಕೀಗ? ದೇವರು ಮಾಡಿದ್ದಾನೆ ಅಂತ ಒಪ್ಪಿ ಬೇರೆ ದಾರಿನೇ ಇಲ್ಲ. ಇಲ್ಲದ ಏನು ಒಪ್ಪಬೇಕಾಗತ್ತೆ? ಕಾರಣ ಇಲ್ಲದ ಕಾರ್ಯ ಹುಟ್ಟುತ್ತೆ ಅಂತ ಒಪ್ಪಬೇಕಾಗತ್ತೆ. ಹೊತ್ತಾನೆ ಅದು ನಿಜಾನ ಸುಳ್ಳೋದು? ಏನು ಒಂದು ನಿಯಮ ಏನಿದೆ? ಕಾರ್ಯ ಇದ್ಮೇಲೆ ಕಾರ್ಯ ಆಯಿತು ಅಂದರೆ ಕಾರಣ ಇರಲೇಬೇಕು ಅಂತ ನಿಯಮ ಇದೆ. ಆ ಸೈನ್ಸ್ ಒಪ್ಪುತ್ತೆ, ನಮ್ಮ ಅನುಭವ ಎಲ್ಲ ಒಪ್ಪುತ್ತೆ. ದೇರ್ಫೋರ್ ಯಾರೋ ಮಾಡಿದ್ದಾರೆ, ಯಾರೋ ಅವನು ಅಂತ ಪ್ರಶ್ನೆ. ಒಬ್ಬೊಬ್ಬನಿಗೆ ಬಿದ್ದರೆ ಪಕ್ಕದವನೇನು ಮಾಡಿದ್ರು ಏನು ಹೇಳಕ್ಕೆ ಹೋಗುದು? ಎಲ್ಲರಿಗೂ ಬೀಳುತ್ತೆ ಕನಸು. ಆಶ್ಚರ್ಯ. ಅವ್ರವ್ರು ಬಿಡಿದವ್ರು ಯಾರು ಇವತ್ತವರೆಗೂ ಏನು ರಿಪೋರ್ಟ್ ಮಾಡಿಲ್ಲ ಯಾರು ಕೂಡ. ಕನಸಿನಿಂದ ಯಾವುದೋ ತೊಗೊಂಬಿಟ್ಟು ಕೇಸ್ ಹಾಕಿದ್ದು ಉದಾಹರಣೆ ನೋಡಿದ್ದಾರೆ ನೀವೀಗ? ಕೇಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಂಡಿವಿಜುವಲ್ ಅದು ಬರೋದಿಲ್ಲ.
ಮತ್ತು ಯಾರೋ ಒಬ್ಬನು ಮಾಡ್ತಿದ್ದಾನೆ ಅಂತ ಅರ್ಥ. ಅವನು ಯಾರು? ಅವನೇ ಪರಮಾತ್ಮ. ಇಷ್ಟು ಹೇಳಿದರೆ ಯಾರಿಗೆ ತಿಳಿಯೋದಿಲ್ಲ? ಮಕ್ಕಳಿಗೆ ಎಷ್ಟು ಹೇಳ್ಬೋದು? ಕೊನೆ ಪಕ್ಷ ಹೇಳೋದೇ ಇಲ್ಲ ಯಾರಿಗೂ ಕೂಡ. ಹೇಳೋದು ಇಬ್ಬರಿಗೂ ಗೊತ್ತಿಲ್ಲ, ಅವ್ರು ಹೇಳೋದು ಇಲ್ಲ. ಗೊತ್ತಿದ್ದಷ್ಟು ಹೇಳಿದ್ರು ಕೂಡ ಸ್ವಲ್ಪ ಜ್ಞಾನ ಬರೋದು. ಗೊತ್ತಿಲ್ಲ ಇದಪ್ಪ ನೀವು ಇಷ್ಟು ಹೇಳಿದ್ದೀರಿ, ಉಳಿದ ವಿಷಯ ಕೇಳಿಕೊಂಡ್ರೂ ಸಾಕು, ಏನು ಹೇಳೋದಿಲ್ಲ. ಆದ್ದರಿಂದ ಅವರೆಲ್ಲ ನಾಸ್ತಿಕರಾಗ್ಬಿಡ್ತಾರೆ. ಅನುಭವಪರ ಸಂಗತಿಗಳು. ಓಂ ನಿರ್ಮಾತಾರಂಚೈಕೆ ಪುತ್ರಾದಯಶ್ಚ ಓಂ ಯಯೇಷ ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾಣ ಇತಿ ಚ. ಶ್ರುತಿ ಹೇಳ್ತಾ ಇದೆ, ಯಾರು ಇದ್ದಾನಲ್ಲ ಪರಮಾತ್ಮ ಸುಪ್ತೇಷು ಜಾಗರ್ತಿ, ಎಲ್ಲ ಮಲಗಿದ್ದಾರೆ, ಅವನು ಎದ್ದಿದ್ದಾನೆ. ಕಾಮಂ, ಅವ ಹೀಗೆ ಹೇಳಿದರೆ ಹೇಗಿರ್ತದೆ? ದೇವರು ತಂದೆ ತಾಯಿ ನೋಡ್ತಾರೆ, ಮಗು ಮಲಗಿದ ತಾವು ಮಲಗಿಬಿಡ್ತಾರೆ, ಹೌದಲ್ವ? ದೇವ್ರು ಹಾಗೆ ಮಾಡ್ಬೋದಲ್ಲ ಅಂತ ಪ್ರಶ್ನೆ, ಗೊತ್ತಾಯ್ತಾ? ಬಟ್ ಎಷ್ಟು ಜನ ಅನಂತ ಜೀವರಿದ್ದಾರೆ, ಇವು ಒಂದೇ ಟೈಮ್ನ ಮಲಗಿ ಹೇಳ್ತಾರೆ ಅವರೆಲ್ಲ. ಒಬ್ಬನ ಎದ್ದಿದ್ರು ಕಥೆ ಮುಗೀತು, ನೋಡ್ಕೋಬೇಕೀಗ. ಒಬ್ಬನಿದ್ರೆ ಕೆಲಸ ಆಗಬೇಕಿಲ್ಲ. ದೇವ್ರ ಏನಿಲ್ಲ ದೇವರಿಗೀಗ ನಿದ್ರೆ ಇಲ್ಲ. ನಿದ್ರೆ ಇಲ್ಲ ಅಂದಮೇಲೆ ಸ್ವರೂಪ, ನಿದ್ರೆ ಇಲ್ಲದವರಿಗೆ ದೇವರ ಸ್ವರೂಪ ಅದು. ಆದ್ದರಿಂದ ಪಡೆಯ ಕಾಲದಲ್ಲೂ ಬರೋದಿಲ್ಲ. ಇದ್ರ ಪಡೆಯ ಕಾಲದಲ್ಲಿ ಮಾಡಲಿ ಕೊನೆ ಪಡ್ತದೆ, ಅಸಾಧ್ಯ ಮಲಗಿಬಿಡ್ಬೋದು ಅಂತೇಳಿ ಇಲ್ಲ. ಯಾಕೆ? ಸ್ವಭಾವ ಆದಮೇಲೆ ಏನಲ್ಲ, ಅದು ಚೇಂಜ್ ಆಗದ ಸ್ವಭಾವ ಆಗೋದಿಲ್ಲ. ಹೀಗಾಗಿ ದೇವರಿಗೆ ನಿದ್ರೆ ಇಲ್ಲ. ಅವನಿಗೆ ನಿದ್ರೆ ಬರೋ ಚಾನ್ಸ್ ಇಲ್ಲ ಅಂದರೆ ಏನು ಬರೋದಿಲ್ಲ, ಕನಸು ಇಲ್ಲ. ಕಣ್ಣು ಮುಚ್ಚಿದ್ರೆ ಕನಸು ಬಿಡೋದಿಲ್ಲ. ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಕನಸು, 5 ಗಂಟು ಮುಚ್ಚಿದ್ರೆ ಕನಸು ಕಾಣ್ಬೋದಿತ್ತು. ನಿದ್ರೆ ಬಂದರೆ ಕನಸು ಬಿಡೋದು. ಇದು ಡೀಲಿಂಕ್ ಆಗಬೇಕು ಅವನು, ಅವಾಗ ಕನಸು ಕಾಣೋದು. ಓಂ ಮಾಯಾ ಮಾತ್ರಂತೂ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಓಂ. ಆಗ ಒಂದು ಪ್ರಶ್ನೆ ಬಂತು, ಅದಕ್ಕೆ ಉತ್ತರ ಕೊಡ್ತಾರೆ. ಇಲ್ಲಿ ತುಂಬ ಜನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದು ಮಾಯಾ ಮಾತ್ರ ನೋಡಿದ್ರೆ ಇಲ್ಲೇ ಇಲ್ಲ. ಈ ಸೂತ್ರಕ್ಕೆ ಅದು ಅಪಾರ್ಥ ಮಾಡಿಬಿಡ್ತಾರೆ. ಅಲ್ಲ, ಮಾಯಾ ಅಂದರೆ ವಾಸನ ಅಂತ. ವಾಸನಾಮಯವಾಗಿ ಬಂದಿದೆ ಹೊರತು ಅದು ಇದಿಲ್ಲ. ಈಗ ತಂದೆ ಇಲ್ಲ, ತಾತ ಇಲ್ಲ, ನೋಡಿ ಫೋಟೋ ತೋರಿಸ್ತಾರೆ. ಅವರಿಲ್ಲ, ಫೋಟೋ ತೋರಿಸ್ತಾರೆ. ಅರ್ಥ ಏನು? ಫೋಟೋ ಏನದು? ಅವ್ರ ಇಮೇಜೇ ಹೊರತು ಅವರಲ್ಲ. ಸೊ ಕನಸಲ್ಲಿ ಕಂಡಿದ್ದೆಲ್ಲ ಏನು ಅಂತ ಕೇಳಿದರೆ ಹೊರಗೆ ಕಂಡ ವಸ್ತುಗಳ ಇಮೇಜ್ ಅದು. ಬಟ್ ಏನಲ್ಲ, ಅದು ಹೊರಗಿನ ವಸ್ತು ಅಲ್ಲ. ಬಟ್ ಅದು ವಸ್ತುವಾಗಿ ತಪ್ಪದು. ನಮ್ಮ ತಂದೆ ಅಲ್ಲ, ಅದು ತಾತ ಅಲ್ಲ, ಅದು ಇಮೇಜ್ ಆಗಿ ಸತ್ಯ. ಇಮೇಜ್ ಆಗಿ ಸತ್ಯ. ಸ್ವಪ್ನ ಪದಾರ್ಥ, ಸ್ವಪ್ನ ಪದಾರ್ಥ ಸತ್ಯನೇ. ಅದು ವಸ್ತು, ಹೊರಗಿನ ಎಕ್ಸಿಸ್ಟೆನ್ಸ್ ಇಲ್ಲ ಅದಕ್ಕೆ. ಹೊರಗಿನ ತಂದೆ ಅವನಲ್ಲ, ಫೋಟೋ ಹೌದು. ಈ ರೀತಿ ಇದೆಲ್ಲ ಡ್ರೀಮ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಸ್ಟಡಿ ಮಾಡ್ತಾರೆ. ಡ್ರೀಮ್ಸ್ ಸೈಕಾಲಜಿಯಲ್ಲಿ ದೊಡ್ಡ ಚಾಪ್ಟರ್ ಕೊಡೋವೆಲ್ಲ ಡ್ರೀಮ್ಸ್ ಬಗ್ಗೆ. ಇಷ್ಟಾದರೂ ಕೂಡ ಈ ಕ್ಲಾರಿಟಿ ಇರೋದಿಲ್ಲ ಅದರೊಳಗೆ. ಯಾಕಂದರೆ ದೇವ್ರನ್ನ ಬಿಟ್ಟು ಯೋಚನೆ ಮಾಡ್ತಾರೆ, ಆದ್ದರಿಂದ ಫೈನಲ್ ಆನ್ಸರ್ ಸಿಗೋದು ಸಾಧ್ಯ ಇಲ್ಲ. ಬಟ್ ಇವರು ಕಾಮನ್ ಸೆನ್ಸ್ಗಿಂತ ಬಹಳಷ್ಟು ಹೇಳ್ತಾರೋ. ಸಾವಿರಾರು ಕನಸುಗಳು ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಡೋಕ್ಕೆ ಟ್ರೈ ಮಾಡ್ತಾರೆ. 100% ಆಗದೆ ಹೋದರೂ ಕೂಡ ಇದಕ್ಕಿಂತ ಮಚ್ ಬೆಟರ್. ಅದು ಏನು ಗೊತ್ತಿಲ್ಲದೆ ಇರೋದಕ್ಕಿಂತ ಮಚ್ ಬೆಟರ್. ನಿರ್ಮಾತಾರಂಚೈಕೆ ಪುತ್ರಾದಯಶ್ಚ ಏತಸ್ಮಾದ್ದೇವ ಪುತ್ರೋ ಜಾಯತೆ ಏತಸ್ಮಾತ್ ಭ್ರಾತ ಏತಸ್ಮಾತ್ ಭಾರ್ಯ ಯದೇನಂ ಪುರುಷಮೇಷ ಸ್ವಪ್ನೆ ನ ಅಭಿಹಂತಿ ಇತಿ ಗೋಪವನ ಶ್ರುತಿಶ್ಚ. ಏನೇನು ಕಾಣಬಹುದು? ಮಗ ಕಾಣಬಹುದು, ಹೆಂಡತಿ, ಏನೇನೋ ಕಾಣ್ಬೋದು ಸ್ವಪ್ನದಲ್ಲಿ. ಅದಿಷ್ಟು ಸೃಷ್ಟಿ ಯಾರು ಮಾಡಿದ್ದಾರೆ? ಈಗ ದೇವರು ಮಾಡೋದೇ ಹೊರತು ಇವನು ಸೃಷ್ಟಿ ಏನೂ ಇಲ್ಲ ಅದರೊಳಗೆ. ಇವತ್ತು ಎಷ್ಟೋದ್ರೆ ಹಳೆಯ ಸಿನಿಮಾ ನೋಡ್ತೀವಿ, ಯಾರು ಬದುಕೇ ಇರೋದಿಲ್ಲ. ಡೈರೆಕ್ಟ್ ಎಲ್ಲ ಸತ್ತೋಗಿರ್ತಾರೆ, ಒಬ್ಬರೊಬ್ಬರು ಇರೋದಿಲ್ಲ. ನೋಡಿಸ್ತೀವಿ, ಯಾರು ಇರ್ತಾರೆ? ಇಂಪಾಸಿಬಲ್. ಬಟ್ ಎಫೆಕ್ಟ್ ಇದೆಯಾ ಇರೋದು? ಈಗ ಗೊತ್ತಾಗುತ್ತಾ ಇಲ್ಲ. ಅದು ಸುಳ್ಳಾದ ಹಾಗಿದ್ರೆ, ಸುಳ್ಳಾಗಿದ್ದರೆ ಇಮೇಜ್ ಹೇಗೆ ಬಂತು? ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇರಲೇಬೇಕದು. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದು ಅಧ್ಯಯನ. ಸುಮ್ಮನೆ ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ಅಂದರೆ ಸ್ಟಡಿ ಅಲ್ಲ ಅದು. ಹೀಗೆ ಹೇಳುತ್ತೇವೆ ಅಂತ ಹೇಳಬೇಕು, ಅದು ಸ್ಟಡಿ. ಅದು ಮಾಯಾ ಮಾತ್ರ ಅಂತೂ ಕಾಸ್ತೇನ ಅನಭಿವ್ಯಕ್ತ ಸ್ವರೂಪತ್ವ. ಪೂರ್ತಿ ಇಲ್ಲ ಅಂತ ಹೇಳೋಗಿಲ್ಲ, ಕಂಡಿದೆ. ಆದರೆ ಹೊರಗಿನ ಪದಾರ್ಥ ಕಾಣ್ತಾ ಇಲ್ಲ, ಡಿಫ್ರೆನ್ಸ್ ಇದೆ. ಅದಕ್ಕೇನಂತ ಆಯ್ತಿದ್ದು? ವಾಸನಾ ಮಾತ್ರ, ಮಾಯಾ ಮಾತ್ರ ಅಂತ ಒಂದರ್ಥ. ಇನ್ನೊಂದರ್ಥ ಮಾಯಾ ಮಾತ್ರ ಅಂದರೆ ಮಾಯಾ ಭಗವಂತನ ಇಚ್ಛೆ. ಭಗವಂತ ಇಚ್ಛೆಗೆ ಸಕ್ಕಂತೆ ನಡೆದಿದೆಯಾ ಹೊರತು ಬೇರೆದ್ರಿಂದಲ್ಲ. ಅದು ವಾಸನಾಮಯವಾದ ಕಾಣ್ತು, ಹೌದು. ಅದೇ ಕಾಣ್ಲಿಕ್ಕೆ ನಮ್ಮ ಕೈಲಿಲ್ಲ. ಅದು ಕೂಡ ಮತ್ತು ಯಾವುದೋ ಒಳ್ಳೆ ಪದಾರ್ಥ ನೋಡಿದ್ದ ಕನಸಲ್ಲಿ ಅದೇ ಕಾಣಲಿ ಅನ್ಕೊಂಡ, ಬರೋದಿಲ್ಲ. ಕೆಲವು ಕೆಟ್ಟ ಮಾಡಿ ಅದೇ ಬರೋದು ಬೇಡ ಅಂತ ಕೂಡ. ಯಾಕೆ ಇದೆಲ್ಲ ಯಾಕೆ ತೋರಿಸುತ್ತೆ ಅಂದರೆ ದೇವರ ಇಚ್ಛೆ ಅದು. ಅರ್ಥ ಆಯ್ತು? ಈಗ ಇವತ್ತು ಸಿನಿಮಾ ಎಲ್ಲ ತೆಗಿತಾರಲ್ಲ, ಶೂಟ್ ಮಾಡಿದ್ದೆಲ್ಲ ಅವ್ರು ತೋರಿಸಲ್ಲ ನಮಗೆ, ಗೊತ್ತಾಯ್ತು? ಎಷ್ಟೋ ಖರ್ಚು ಮಾಡಿ ಹಾಕ್ಬಿಟ್ಟಿರ್ತಾರೆ. ಎಷ್ಟು ಸರ್ ಕೊನೆಗೆ 3 ಗಂಟೆ ಯಾರು ನೋಡಲ್ಲ. ಈಗ 2 ಗಂಟೆ ನಿಲ್ಲಿಸ್ಬಿಡ್ತಾರೆ. ಕೆಲವು ಅನಿವಾರ್ಯವಾಗಿ ತೆಗಿಬೇಕಾರೆ, ಕೆಲವನ್ನ ನಿವಾರ್ಯ ಬೇರೆ ದಾರಿಯೆಲ್ಲ ತೆಗಿಬೇಕು. ಶೂಟ್ ಮಾಡಿರೋದು 20,000 ಅಡಿ ಮಾಡಿದ್ರು ಕೂಡ ತೋರಿಸಿ ಎಷ್ಟೋ ತೋರಿಸ್ತಾರೆ ಅಷ್ಟೇ. ಅರ್ಥ ಆಯ್ತಾ?
ಆ ರೀತಿ ಫೋಟೋ ಕೂಡ ಅಷ್ಟೇ, ಮೂರ್ನಾಲ್ಕು ತೆಗೆದಿರ್ತಾನೆ, ಚೆನ್ನಾಗಿ ಬಂದಿರೋ ತೋರಿಸ್ತಾನೆ. ಹಾಗೆ ಇದು ವೇಸ್ಟ್ ಅದಲ್ಲ, ಪ್ರಿಂಟ್ ಖರ್ಚೆಲ್ಲ ವೇಸ್ಟ್ ಆಗುತ್ತೆ. ಆ ದೇವರು ಆ ರೀತಿ ಎಡಿಟ್ ಮಾಡಿ ತೋರಿಸ್ತಾರೆ, ಆಯ್ತಾ. ಎಡಿಟ್ ಮಾಡೋದು ದೇವ್ರಿಗೆ ಕೆಲಸ. ಎಡಿಟರೇ ಬೇರೆ ತೋರಿಸ್ತಾರೆ, ಎಡಿಟರ್ ಬೇರೆ, ಡೈರೆಕ್ಟರ್ ಬೇರೆ, ಫೋಟೋಗ್ರಫಿ. ಎಡಿಟ್ ಮೇಲೆ ಒಳ್ಳೆ ಸ್ಕಿಲ್ ತೋರಿಸ್ತಾನೆ ಅವ್ರು. ಅದು ದೇವ್ ಎಡಿಟ್ ಮಾಡೋದು ತಾರೆ, ಡೈರೆಕ್ಟರ್, ಪ್ರೊಡ್ಯೂಸರ್, ರೈಟರ್, ಗೀಟರ್ ಎಲ್ಲ ದೇವರೇ ಅದರಲ್ಲಿ. ಇಲ್ಲಿ ಸ್ವಲ್ಪ ನಮ್ಮ ರೋಲ್ ಕಾಣಿಸಿಲ್ಲ, ನಮ್ಮ ರೋಲ್ ಏನೂ ಕಾಣೋದಿಲ್ಲ, ನಿಲ್ಲಲ್ಲಿ. ಅರ್ಥ ಆಯ್ತಾ? ಈ ಸಿನಿಮಾ ನೋಡ್ತಾ ಇರ್ತೀರಿ, ಯಾರೋ ನೀವು ಹೊಡೆ ಬಿಡ್ಸಕ್ಕೆ ಹೋಗಿರ್ತಾ ಹೋಗುತ್ತಾ, ಹೊಡಿತ ಅಡ್ಡ ಎತ್ಕೊಳಕ್ಕಾಗತ್ತಾ? ನಮ್ಮ ರೋಲ್ ಇಲ್ಲ ಅದರೊಳಗೆ. ಕನಸಲ್ಲ ಹಾಗೆ. ಅದು ಫಸ್ಟ್ ಸಿನಿಮಾ ಶುರುವಾಗಿದ್ದ ಕನಸರಿದ್ದ. ಕನಸು ಸಿನಿಮಾಕ್ಕೆ ಒಳ್ಳೆ ಬೆಸ್ಟ್ ಎಕ್ಸಾಂಪಲ್. ಅದೆಲ್ಲ ಇಮೇಜಸ್, ವಾಸನ ಮಾತ್ರ. ಅದಿಷ್ಟು ಜೋಡಿಸೋದಿದೆಯಲ್ಲ ದೇವರ. ಯಾವ್ದು ಜೋಡಿಸ್ಬೇಕೀಗ? ಕೋರ್ಸ್ ಅದೊಂದು, ಎಡಿಟಿಂಗೇ ಒಂದು ಕೋರ್ಸ್ ಆ್ಯಕ್ಚುಲಿ. ಎಲ್ಲರೂ ಮಾಡೋಕ್ಕೆ ಬರಲ್ಲ ಅದನ್ನು. ತೊಗೊಂಡು ಅಷ್ಟು ಇಲ್ಲದ ಆರಿಸ್ತಾನೆ, ಅದನ್ನು ಬೆಸ್ಟ್ ಆರಿಸ್ಬಿಟ್ಟು ಕರೆಕ್ಟ್ ಆರಿಸಿ ಅನ್ಮಾಡಿ ತೆಗೆದು ಫೈನ್ ನೋಡಿದಾಗ ಏನು ಗೊತ್ತಾ, ಸರ ನಡ್ಕೊಳ್ಳೋದಾಗ ಕಾಣಿಸುತ್ತೆ. ಕೆಲವು ಶೂಟಿಂಗ್ನ 5-6 ನಿಮಿಷ ಮಾಡಿರ್ತಾರೆ, 3 ನಿಮಿಷಕ್ಕೆ ಇಳಿಸ್ಬೇಕು ಅವನು. 3 ನಿಮಿಷ 2 ನಿಮಿಷಕ್ಕೆ ಕಟ್ ಮಾಡ್ತಾರೆ. ಯಾವುದು ಮಿಸ್ ಆಗದಂತೆ ಮಾಡಿ. ಅದು ಎಡಿಟ್ ಅಷ್ಟಿದ್ರೆ ನಮಗೆ ನೋಡೋಕ್ಕೆ ಆಗಲ್ಲ. ಪ್ರತಿ ಶಾಟ್ ನೋಡ್ತಾ ಕೂತ ತಲೆ ಕೆಟ್ಟೋಗ್ಬಿಡೋದು. ಬಟ್ ಅಷ್ಟು ಮಾತ್ರ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದು ದೇವ್ರು ಮಾಡ್ತಾರೆ ಆ ಕೆಲಸ. ಹಾಂ ಹಾಂ ನಿಮಗೆ ಕೊಟ್ಟಿದ್ರಾ? ನಿಮಗೆ ಎಷ್ಟು ಅಲ್ಲ ಎದ್ದಾಗಿತ್ತ ಅದು ಅಷ್ಟೇ. ಎಲ್ಲಾದ್ರೂ ಒಂದೇ ಉತ್ತರ. ಏನೇ ಕಂಡ್ರು ಕೂಡ ಅವ್ರ ಮಂತ್ರಾಕ್ಷಿ ಕೂಡ ನೋಡಿದ್ದೇನೆ, ಆ ಇಂಪ್ರೆಷನ್ ಇದೆ, ನಿಮಗೆ ಅದು ಕಾಣಿಸುತ್ತೆ ಅಷ್ಟೇ. ಮತ್ತೆ ಅದು ಸುವಿತೆ ಎಫೆಕ್ಟ್ ಏನೋ ಅದು ಬೇರೆ, ಇನ್ನೊಂದು ಶಾಸ್ತ್ರ. ಅದು ಒಳ್ಳೆ ಚಕ್ರ, ಕೆಟ್ಟ ಚಕ್ರ ಅವೆಲ್ಲ ಬೇರೆ ಅರ್ಥ, ಅದೊಂದು ಸಪ್ರೇಟ್ ಕಾಣೋದು. ಇಷ್ಟೇನ ಪ್ರಶ್ನೆ ಏನೀಗ? ಕನಸಿನ ಬಗ್ಗೆ ನಿಮ್ಮ ರೋಲ್ ಏನಪ್ಪ ಅಷ್ಟೇ ಹೇಳ್ಬೇಕಾಗಿದೆ ಅಷ್ಟೇ. ನಮ್ಮ ರೋಲ್ ಏನದು? ನಿಲ್. ಹಾಂ ಏನು ತಂಬಿಟ್ಟು? ನಿಮಗೆ ಏನೇ ಕೊಟ್ಟರು ಕೂಡ ಅಂದ್ಕೊಂಡು ಮಲಗಿರ್ತೀರಿ, ಕೊಟ್ಟಿರ್ತಾರೆ ಅಷ್ಟೇ ಹೊರತು ವಾಸನ ಅದು ಅಷ್ಟೇ, ನಿಜವಾದಲ್ಲ. ಅಲ್ಲಿ ತಿಂತೀರಿ, ಖುಷಿನೂ ಆಗುತ್ತೆ, ಎದ್ದಾಡೋದು ಯಾವುದೋ ಇಲ್ಲ. ಎಲ್ಲೋ ನದಿ ಸ್ನಾನ ಮಾಡಿದಾಗ ಕನಸು ಬಿಡುತ್ತೆ, ಮತ್ತು ಫ್ರೆಶ್ನೆಸ್ಸು ಫೀಲ್ ಆಗಿರುತ್ತೆ. ಸುಳ್ಳಾಗಿದ್ರೆ ಫ್ರೆಶ್ನೆಸ್ ಫೀಲ್ ಆಗೋದಿಲ್ಲ, ಸುಳ್ಳಾಗಿರುತ್ತೆ, ಸತ್ಯ ಆಗಿರುತ್ತೆ. ಆದರೆ ಈಗಿಲ್ಲ. ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋ ಸುಲಭ. ಇವತ್ತು ಯಾವ ಸೈಂಟಿಸ್ಟ್, ಯಾವ ಸೈಕಾಲಜಿಸ್ಟು ಕೂಡ ಡ್ರೀಮ್ಸ್ ಆರ್ ಫಾಲ್ಸ್ ಅಂತ ಯಾರೂ ಹೇಳಿಲ್ಲ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ ನಿಮಗೆ? ಇಷ್ಟಿಷ್ಟು ಬೇಕಾಷ್ಟು ಡ್ರೀಮ್ಸ್ ಮೇಲೆ ಒಬ್ಬರು ಕೂಡ ಏನಂತ ಹೇಳಲಿಲ್ಲ, ಅದು ಸುಳ್ಳು ಅಂತ ಕರೆದೇ ಇಲ್ಲ. ಹ್ಯಾಲಿಸಿನೇಷನ್ ಬೇರೆ, ಹ್ಯಾಲಿಸಿನೇಷನ್ ಭ್ರಮೆ ಅದು ಬೇರೆ, ಡ್ರೀಮ್ ಅಲ್ಲ, ಅದು ಬೇರೆ. ಅದು ಡ್ರೀಮ್ ಬೇರೆ. ಡ್ರೀಮ್ ಯಾರು ಸತ್ಯ, ಅದು ಯಾರು ರಿಯಲ್. ಗೊತ್ತಾಯ್ತಾ? ಆ ವಿಷಯ ನಾಳೆ ದಿವಸ ಮುಂದಿನ ಭಾಗ. ಅದು ಮತ್ತೆ ಸೂಚಕತ್ವ ಇದೆ, ತುಂಬ ಹೇಳ್ತಾರೆ ಆ ಬಗ್ಗೆ. ಅದಿಷ್ಟು ಕೂಡ ನೋಡಿದ ಮೇಲೆ ಆಗ ನಮಗೆ ಮಾಡೋನಿದ್ದಾನೆ, ಅವನೇ ಭಗವಂತ ಅಂತ ಅರ್ಥ ಆಗಿಬಿಟ್ಟು ಎಚ್ಚರದಲ್ಲೂ ಹೀಗೆ ಇನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕೀಗ. ಇದೆಲ್ಲ ಏನು ಕಂಡಿದ್ದೇವಲ್ಲ, ಎದ್ದಾಗಲೂ ಹೀಗೆ ನಡೀತಾ ಇದೆ, ಆಗ ಅವನಿಗೆ ಅರ್ಥ ಆಗುತ್ತೆ. ಎದ್ದಾಗ ನಾವು ಕನ್ಫಿಡೆನ್ಸ್ ಸ್ವಲ್ಪ ಇರುತ್ತೆ, ಚಾನ್ಸ್ ಇರೋದಿಲ್ಲ. ನಾಹಂಕರ್ತ ಅಂತ ಸ್ವಪ್ನದಲ್ಲಿ ಹ್ಯಾಕೆ ಕಾಣಿಸುತ್ತೋ, ಎದ್ದಾಗಲೂ ನಾಹಂಕರ್ತ ಅಂತ ಗೊತ್ತಾಗಬೇಕು. ಆಗ ಅದು ಸಾಧನೆ, ಸಿದ್ಧ ಸಾಧನೆ ಆಗಿದೆ ಅಂತ. ಇದಕ್ಕೆ ತತ್ವಪ್ರಕಾಶಿಕ ಸುಧಾ ಅನುವ್ಯಾಖ್ಯ ಅಂದರೆ ತುಂಬ ಬರೀತಾರೆ. ಇಲ್ಲಿ ಇಷ್ಟ ಮುದೋಗ್ಬಿಟ್ಟಿದೆ 2 ಪುಟಕ್ಕೆ, ತುಂಬ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರಿಗೆ. ಅದಕ್ಕೆ ಸುಧಾದಲ್ಲಿ ಭಾರಿ ಎಕ್ಸ್ಪ್ಲೇನ್ ಅದಕ್ಕೆ ಟಿಪ್ಪಣಿಗಳು. ಮತ್ತೆ ರಾಯರು ಇಲ್ಲೂ ಬರೀತಾರೆ, ಪರಿಮಳದಲ್ಲೂ ಬರೀತಾರೆ, ಅಷ್ಟಕ್ಕೂ ಬರೀತಾರೆ, ಎಲ್ಲರೂ ಬರೀತಾರೆ. ತ್ರಿಪ್ಟಕಾರೆಲ್ಲ ಬರಲೇಬೇಕು, ಇದು ನಮಗೆ ಅರ್ಥ ಆಗುತ್ತೆ.